ಒಂದಿನ ಒಬ್ಬ ವ್ಯಕ್ತಿ ಗೌತಮ ಬುದ್ಧರನ್ನ ನೋಡಿದ್ರು. ಬುದ್ಧನ ಪಾದಕ್ಕೆ ಬೀಳುವುದರ ಮೂಲಕ ತನ್ನ ದುಃಖವನ್ನ ಹೋಗಲಾಡಿಸುವ ಮಾರ್ಗವನ್ನ ತಿಳಿದುಕೊಳ್ಳಲು ಆ ವ್ಯಕ್ತಿ ಬಯಸಿದನು. ಗೌತಮ ಬುದ್ಧ ಆ ವ್ಯಕ್ತಿಯನ್ನ ತನ್ನ ಬಳಿ ಕೂರಿಸಿಕೊಂಡು ಹಾಗೂ ಈ ರೀತಿಯಾಗಿ ಹೇಳಿದರು, ನೀನು ವ್ಯರ್ಥವಾಗಿ ಚಿಂತಿಸುತ್ತಿದ್ದೀಯಾ? ಸುಖ ದುಃಖವು ಶಾಶ್ವತವಾಗಿ ಉಳಿಯುವುದಿಲ್ಲ. ನಾನೊಂದು ಕಥೆಯನ್ನ ಹೇಳ್ತೀನಿ, ಮನಸ್ಸಿಟ್ಟು ಕೇಳು. ಈ ಕತೆ ನಿನಗೆ ತುಂಬಾ ಸುಂದರವಾದ ಮೆಸೇಜ್ ಅನ್ನ ಕೊಡುತ್ತೆ ಅಂದ್ರು. ಒಂದು ಊರಿನಲ್ಲಿ ಒಬ್ಬ ಸಂತ ವಾಸಿಸುತ್ತಿದ್ದ. ಅವನು ಬಹಳ ಉದಾರ ಹಾಗೂ ಪರೋಪಕಾರಿಯಾಗಿದ್ದನು. ಅವನ ಮನೆ ಬಾಗಿಲಿಗೆ ಯಾರು ಬಂದರೂ ಕೂಡ ಅವರನ್ನ ಬರಗೈಯಲ್ಲಿ ಹೋಗಲು ಬಿಡ್ತಿರ್ಲಿಲ್ಲ ಮತ್ತು ಅವರಿಗೆ ಸಂಪೂರ್ಣ ಮನಸ್ಸಿನಿಂದ ಸಹಾಯ ಮಾಡ್ತಿದ್ದ. ಒಂದು ದಿನ ಒಬ್ಬ ವ್ಯಕ್ತಿ ಅವನ ಬಳಿಗೆ ಬಂದು ಕೈಯಲ್ಲಿ ಒಂದು ಪತ್ರವನ್ನ ಇಟ್ಟು ಅದನ್ನು ಅವನು ಮಾರಲು ಬಯಸಿದ್ದನು. ಆ ಪತ್ರದಲ್ಲಿ ಈ ರೀತಿ ಬರೆಯಲಾಗಿತ್ತು, ಶಾಶ್ವತವಾಗಿ ಉಳಿಯುವುದಿಲ್ಲ. ಆ ಪತ್ರವನ್ನ ಯಾರು ಖರೀದಿಸುತ್ತಾರೆ ಹೇಳಿ? ಆದರೆ ಆ ಸಂತ ಅದನ್ನ ತೆಗೆದುಕೊಂಡನು ಮತ್ತು ಅವನ ಪೇಟದ ಬಟ್ಟೆಯ ಒಂದು ತುದಿಯಲ್ಲಿ ಗಂಟು ಹಾಕಿಕೊಂಡನು. ನಗರದ ಕೆಲವು ಜನರು ಸಂತನನ್ನ ನೋಡಿ ಅಸೂಯೆ ಪಡುತ್ತಾ ಇದ್ದರು. ಅವರು ಒಂದು ದಿನ ರಾಜನ ಹತ್ತಿರ ಹೋಗಿ ಅವನ ಬಗ್ಗೆ ದೂರಿದರು. ರಾಜನು ಸಂತನನ್ನ ಹಿಡಿದು ಸೆರೆಮನೆಗೆ ಹಾಕಿದರು. ಸೆರೆಮನೆಯಲ್ಲಿ ತುಂಬಾ ದಿನ ಕಳೆಯಿತು. ಸಂತ ತುಂಬಾ ದುಃಖದಲ್ಲಿದ್ದನು. ಏನು ಮಾಡುವುದು ಅಂತ ಗೊತ್ತಾಗದೆ ಈ ದುಃಖದಿಂದ ಹೇಗೆ ಆಚೆ ಬರಬೇಕು ಅಂತ ಅವನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ಅಕಸ್ಮಾತ್ ಆಗಿ ಸಂತನ ಕೈ ಪೇಟದ ಗಂಟಿನ ಮೇಲೆ ಹೋಯಿತು. ಅವನು ಆ ಗಂಟನ್ನ ಬಿಚ್ಚಿ ಆ ಕಾಗದವನ್ನ ತೆಗೆದನು ಮತ್ತು ಆ ಪದವನ್ನ ಓದಿದನು. ಓದುವಾಗ ಅವನ ಕಣ್ಣು ತೆರೆದಂತೆ ಆಯಿತು. ಅವನು ಮನಸ್ಸಿನಲ್ಲೇ ಅಂದುಕೊಂಡನು, ಅರೆ, ದುಃಖದ ಮಾತೆಲ್ಲಿದೆ? ಹೇಗೆ ಸುಖದ ದಿನಗಳು ಯಾವಾಗಲೂ ಇರುವುದಿಲ್ಲವೋ ಹಾಗೇನೆ ದುಃಖದ ದಿನಗಳು ಕೂಡ ಇರುವುದಿಲ್ಲ. ಆ ಆಲೋಚನೆ ಬರುತ್ತಲೇ ಜೋರಾಗಿ ನಕ್ಕು ಬಿಟ್ಟನು. ಹಾಗೆ ತುಂಬಾ ಹೊತ್ತು ನಗುತ್ತಲೇ ಇದ್ದನು. ಕಾವಲುಗಾರ ಅವನ ನಗುವನ್ನ ಕೇಳಿ ಸಂತ ಅವನ ದುಃಖದಿಂದ ಹುಚ್ಚನಾಗಿ ಬಿಟ್ಟಿದ್ದಾನೆ ಎಂದುಕೊಂಡು ಅವನನ್ನು ಕರೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿದರು. ರಾಜ ಬಂದು ಸಂತನ ಹತ್ತಿರ ಕೇಳಿದನು, ಏನು ವಿಷಯ, ಯಾಕೆ ನಗ್ತಿದ್ಯಾ ಅಂತ. ಆಗ ಸಂತ ರಾಜನಿಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾ ಅವನು ಹೇಳಿದ, ರಾಜ, ವ್ಯಕ್ತಿ ಯಾಕೆ ದುಃಖಿ ಆಗ್ತಾನೆ ಎಂದು ಸುಖ ದುಃಖದ ದಿನಗಳು ಅಂತೂ ಬದಲಾಗುತ್ತಲೇ ಇರುತ್ತವೆ. ಸಂತೋಷ ಮತ್ತು ದುಃಖವು ಜೀವನದ ಎರಡು ಮುಖಗಳು. ಇಂದು ಸುಖವಿದ್ದರೆ ನಾಳೆ ದುಃಖದ ಮುಖವನ್ನ ಎದುರಿಸಬೇಕಾಗುತ್ತದೆ. ಇದನ್ನ ಕೇಳಿ ರಾಜನು ದಿಗ್ಭ್ರಮೆಗೊಂಡನು. ಆ ರಾಜ ಸಂತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿ ಮನೆಗೆ ಕಳುಹಿಸಿದನು. ಸಂತ ಆನಂದದಿಂದ ಇರಲು ಪ್ರಾರಂಭಿಸಿದನು, ಏಕೆಂದರೆ ಅವನಿಗೆ ಅದು ಅರಿವಾಗಿತ್ತು, ಸುಖದ ದಿನಗಳ ಜೊತೆಗೆ ದುಃಖದ ದಿನಗಳು ಕೂಡ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು. ಬುದ್ಧರು ಈ ಕಥೆಯನ್ನ ಹೇಳಿದ ನಂತರ ಆ ವ್ಯಕ್ತಿಯ ಮನಸ್ಸಿನ ಭಾರವು ಹಗುರವಾಯಿತು. ಆ ವ್ಯಕ್ತಿ ಗೌತಮ ಬುದ್ಧನ ಆಶೀರ್ವಾದವನ್ನ ತೆಗೆದುಕೊಂಡು ಮನೆ ಕಡೆಗೆ ಹೊರಟನು. ಸ್ನೇಹಿತರೆ, ಈ ಸಣ್ಣ ಕಥೆಯನ್ನ ಮತ್ತೆ ಮತ್ತೆ ನೀವು ನೋಡಿ ಮೆಲಕನ್ನ ಹಾಕಿ ನಿಮಗೂ ಕೂಡ ಯಾವುದೋ ಒಂದು ವಿಷಯ ಯಾವುದೋ ಒಂದು ರೂಪದಲ್ಲಿ ಜ್ಞಾನದ ರೂಪದಲ್ಲಿ ಬಂದು ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.